ಫೈನ್. ಬಟ್ ಜನ ಮಾತಾಡ್ತಿದ್ದಾರೆ. ಒಂದಿಷ್ಟು ಜನರನ್ನ ನಾವು ನೇರವಾಗಿ ಮಾತನಾಡಿಸೋ ಪ್ರಯತ್ನ ಮಾಡಿದ್ವಿ. ನಮ್ಮ ಪ್ರತಿನಿಧಿಗಳು ಹೋಗಿ ಅಲ್ಲಿ ಅವ್ರನ್ನ ಮೈಕ್ ಹಿಡಿದು ಮಾತಾಡಿಸೋ ಪ್ರಯತ್ನ ಮಾಡಿದ್ರು. ಇನ್ನು ಕೆಲವರು ಮನೇಲಿದ್ದೀರಿ, ಮನೇಲಿ ಟಿ ವಿ ನೋಡಿಕೊಂಡು ಕೂತ್ಕೊಂಡು ಬೇಕು ಬೇಡ ಅನ್ನೋರ ನಿಮ್ಮ ಅಭಿಪ್ರಾಯ ಕೂಡ ನಾವು ಗೌರವಿಸಬೇಕು, ನಿಮ್ಮ ಅಭಿಪ್ರಾಯ ಕೂಡ ನಾವು ಬೆಂಬಲಿಸಬೇಕು. ಹಾಗಾಗಿ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕೇಳೋದಕ್ಕೆ ನಮ್ಮ ಫೋನ್ ಲೈನ್ಸ್ ಈಗ ಓಪನ್ ಆಗಿದೆ. ನೀವು ಪವರ್ ಟಿ ವಿ ಕರೆ ಮಾಡಬಹುದು ಮತ್ತು ನಿಮ್ಮ ಅಭಿಪ್ರಾಯ ಏನು, ಬಂದ್ ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ನಿಮ್ಮ ನಿಲುವನ್ನು ಭಾಳ ಸ್ಪಷ್ಟವಾಗಿ ಹೇಳಬಹುದು. ಮತ್ತು ಪವರ್ ಟಿ ವಿ ಕರೆ ಮಾಡೋದ್ರ ಮುಖಾಂತರ ಈ ಮಹಾರಾಷ್ಟ್ರ ಪುಂಡರ ನಡೆ ಮತ್ತು ಅದಕ್ಕೆ ವಿರುದ್ಧವಾಗಿ ನಾವು ಮಾಡ್ತಾ ಇರುವಂಥ ಬಂದು ಸರಿ ತಪ್ಪು ಇವೆಲ್ಲದರ ಬಗ್ಗೆ ನೀವು ಮಾತಾಡೋದಕ್ಕೆ ಅವಕಾಶ ಇದೆ. ಕಾಲ್ ಮಾಡಿ ಮಾತನಾಡಿ. ಜೊತೆಗೆ ನಾನೀಗ ಈವರೆಗೆ ಆಗಿರುವಂಥ ಚರ್ಚೆಗಳ ಬಗ್ಗೆ ಮಾತಾಡ್ತಾ ಇದ್ದಾಗ ಜನ ಹೇಳ್ತಾರೆ, ಒಂದಿಷ್ಟು ಜನ ಲಾಸ್ ಆಗುತ್ತೆ, ಬಟ್ ತೊಂದರೆ ಇಲ್ಲ, ಕರ್ನಾಟಕಕ್ಕೋಸ್ಕರ ನಮ್ಗೆ ಒಂದಿನ ಲಾಸ್ ಆದರೂ ಪರವಾಗಿಲ್ಲ, ನಾವು ಆ ಲಾಸನ್ನು ಭರಿಸ್ಕೊಂಡು ನಾವು ಆವತ್ತಿನ ದಿನ ಕಂಪ್ಲೀಟಾಗಿ ಕ್ಲೋಸ್ ಮಾಡ್ತೀವಿ ಅನ್ನುವಂಥ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಸೊ ಅಭಿಮಾನ ಇದ್ದೇ ಇದೆ, ಪ್ರತಿಯೊಬ್ಬ ಕನ್ನಡಿಗರಿಗೂ ಅಭಿಮಾನ ಇದ್ದೇ ಇದೆ. ಆದರೆ ಯಾವಾಗ ಈ ಬಂದ್ಗಳಾಗುತ್ತೆ ಅಂತಂದರೆ ಕರ್ನಾಟಕದಲ್ಲೇ ಕನ್ನಡಿಗನಿಗೆ ಅವಮಾನ ಆದಾಗ ಈ ಬಂದ್ ಮಾಡೋದು ಸರಿ ಅನ್ನುವಂಥ ನಿರ್ಧಾರ. ಇದು ಯಾವುದೋ ರೀತಿಯಲ್ಲಿ ಯಾರದ್ದೋ ತಪ್ಪಿಗೆ ನಾವು ನಮ್ಮನೆ ಮಗುಗೆ ಯಾರೋ ಹೊಡೆದ್ರು ಅಂಥೇಳಿ ನಮ್ಮನೆ ಮಗುನ ಮನೆ ಒಳಗಡೆ ಹಾಕ್ಬಿಟ್ಟು ಬಾಗ್ಲಾಕ್ದಂಗೆ ಆಯಿತು. ಎದುರುಗಡೆ ಮಗು ನಮ್ಮ ಮಗುಗೆ ಹೊಡೆದಿರೋ ಹಾಗೆ ಏನು ಮಾಡಬೇಕು, ಅದನ್ನು ಮಾಡಬೇಕು ಅನ್ನೋದನ್ನು ಜನ ಕೆಲವರು ಮಾತಾಡ್ತಾ ಇದ್ದಾರೆ. ಸೊ ಒಟ್ಟಾರೆಯಾಗಿ ಈಗ ನಿಮ್ಮ ಅಭಿಪ್ರಾಯ ಏನು, ಕರೆ ಮಾಡಿ ಮಾತನಾಡಿ. ಬೆಳಗಾವಿ ಗಡಿ ಭಾಗದಲ್ಲಿ ಮತ್ತು ಎಲ್ಲೆಲ್ಲಿ ಸಮಸ್ಯೆ ಇದೆ ಅಲ್ಲೋಗಿ ನಿಲ್ಲೋಣ, ಅಲ್ಲಿ ಹೋರಾಟ ಮಾಡೋಣ. ಇದನ್ನು ನಾರಾಯಣಗೌಡರು ಕೂಡ ಹೇಳಿದ್ರು. ಬೆಳಗಾವಿ ಗಡಿಗೆ ಹೋಗೋಣ ಬನ್ನಿ, ಅಲ್ಲಿ ಕೂತ್ಕೊಂಡು ಅಲ್ಲಿ ಆ ಸಮಸ್ಯೆ ಬಗ್ಗೆ ಅಡ್ರೆಸ್ ಮಾಡೋಣ, ಆ ಸಮಸ್ಯೆ ಕಾರಣ ಆಗಿರೋರನ್ನ ಕೂತ್ ಮಾತಾಡೋಣ, ಅಲ್ಲಿನ ಸ್ಥಳೀಯ ಆಡಳಿತ ಜೊತೆಗೆ ಮಾತಾಡೋಣ, ಅಲ್ಲಿನ ಅಧಿಕಾರಿಗಳ ಜೊತೆ ಮಾತಾಡೋಣ. ಅದನ್ನು ಬಿಟ್ಟು ನಾವು ನಮಗೆ ಶಿಕ್ಷೆ ಕೊಡ್ಕೊಂಡ್ರೆ ತಪ್ಪಲ್ವಾ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ. ಪುಟ್ಟಣ್ಣ ಮಲವಳ್ಳಿಯಿಂದ ಕಾಲ್ ಮಾಡಿದ್ದಾರೆ, ನಮ್ಮ ಮೊದಲ ಕಾಲರ್. ಏನು ಹೇಳ್ತಾರೆ ಪುಟ್ಟಣ್ಣ ಕೇಳೋಣ. ನಮಸ್ಕಾರ ಪುಟ್ಟಣ್ಣ ಅವರೇ. ನಮಸ್ಕಾರ ಸರ್. ಏನು ಹೇಳ್ತೀರಿ ಪುಟ್ಟಣ್ಣ ಅವರೇ? ಕರ್ನಾಟಕ ಬಂದಂತೆ ಕರ್ನಾಟಕ ಬಂದು ಕೊಟ್ಟಿದ್ದಲ್ಲ ಸರ್ 22ಕ್ಕೆ, ಮಾರ್ಚ್ 22ಕ್ಕೆ. ಹೌದು ಸರ್. ಈಗ ಎಕ್ಸಾಮ್ ಟೈಮ್ ಅಲ್ಲ ಸರ್ ಮಕ್ಕಳಿಗೆ, SSLC ಎಕ್ಸಾಮ್ ಮುಂದಕ್ಕೆ ಕೊಡ್ಬೋದಾಗಿತ್ತು ಸರ್. SLC ಮತ್ತು PUC ಪರೀಕ್ಷೆಗಳಿದೆ. ಹೌದು. ಹಲೋ. ಹೇಳಿ ಸರ್. ದಯವಿಟ್ಟು ಟಿವಿ ಮ್ಯೂಟ್ ಮಾಡ್ಕೊಂಡು ಮಾತಾಡಬೇಕು. ನೀವು ಟಿವಿ ನೋಡ್ಕೊಂಡು ಮಾತಾಡಿದ್ರೆ ಮಕ್ಕಳು SSLC. ರೈಟ್. ಗಾಟ್ ಇಟ್ ಪುಟ್ಟಣ್ಣ. ಥ್ಯಾಂಕ್ಸ್ ಪುಟ್ಟಣ್ಣ ಅವರೇ. ಬಟ್ ಅದೇ ನಾವು ಶಿಕ್ಷೆ ಕೊಟ್ಕೊಂಡಂಗೆ ಆಗ್ತಾ ಇದೆ. ಭಾಳಷ್ಟು ಜನ ಅದನ್ನೇ ಹೇಳ್ತಾ ಇರೋದು, ಕರ್ನಾಟಕದವರಿಗೆ ಬಂದ್ ಮಾಡಿ, ನೀವು ಒಂದಿನ ಕರ್ನಾಟಕದ ವ್ಯಾಪಾರ ವಹಿವಾಟನ್ನು ಸ್ಟಾಪ್ ಮಾಡಿ, ಇದರಲ್ಲಿ ಸಾಧಿಸೋದು ಏನು ಅನ್ನುವಂಥ ಪ್ರಶ್ನೆ ಇದೆ. ದಾಮೋದರ್ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ದಾಮೋದರ್ ಅವರೇ. ಸರ್ ನಮಸ್ತೆ ಸರ್. ಏನು ಹೇಳ್ತೀರಿ ದಾಮೋದರ್ ಅವರೇ? 22ನೇ ತಾರೀಕಿನ ಕರ್ನಾಟಕ ಬಂದ್ ಬೇಕೋ ಬೇಡವೋ? ಪಕ್ಕ ಮಾಡಲೇಬೇಕು ಸರ್. ದಯವಿಟ್ಟು ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಸರ್. ಸರಿ ಸರ್, ಮಾಡ್ತೀನಿ ಸರ್. ಈಗ ದಾಮೋದರ್ ಅವರೇ, ನಾವು ಹೋರಾಟ ಮಾಡೋದು ಸರಿ, ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಅವಮಾನ ಆದಾಗ ನಾವು ಬಂದ್ ಮಾಡೋದು ಸರಿ. ಆದರೆ ಅವ್ರ ತಪ್ಪಿಗೆ ನಾವು ಶಿಕ್ಷೆ ಕೊಟ್ಕೊಂಡಂಗಲ್ವೇ? ಯಾರಿಗೋ ಜ್ವರ ಬಂದರೆ ನಾವು ಮಾತ್ರ ತಿಂದಂಗೆ ಆಯ್ತಿದ್ದು ಸರ್. ಇದು ಬೆಂಗಳೂರು ಎಲ್ಲರೂ ಕರ್ನಾಟಕದಲ್ಲಿ ಸಂಪೂರ್ಣವಾಗಿ ಬಂದ್ ಮಾಡಲೇಬೇಕು ಸರ್. ಈ ಪರೀಕ್ಷೆ ಇದೆ ಅಂತ ಒಂದ್ ಕಡೆ, ಮಕ್ಕಳ ಪರೀಕ್ಷೆನೂ ಕೂಡ ದೂರ ಮುಂದೆ ಹೋಗ್ಬೇಕಾಗತ್ತೆ. ಒಂದು ಪರೀಕ್ಷೆ ಅಂತಂದ್ರೆ ನಿಮ್ಗೆ ಗೊತ್ತು, ಇಡೀ ರೀಶೆಡ್ಯೂಲ್ ಆಗ್ಬೇಕಾಗತ್ತೆ ಸರ್. ಅಷ್ಟು ಅವಮಾನ ಮಾಡಿದ್ರ ಮೇಲೆ ಪರೀಕ್ಷೆನೊಂದು ಪೋಸ್ಟ್ಪೋನ್ ಮಾಡ್ಬೋದಲ್ವಾ ಸರ್? ಸರಿ, ಬಂದು ಪರಿಹಾರನ ಅಂತ ನಾವು ಕೇಳ್ತಾ ಇರೋದು. ಬಂದ್ ಪರಿಹಾರನ? ಅದು ಪರಿಹಾರ ಅಂದ್ರೆ ಜನಗಳಿಗೆ ಅದು ಈ ತರ ಮಾಡೋದು ಅದು ಒಳ್ಳೇದನ್ನ ಸರ್? ಹೇಳಿ ಸರ್. ಕರ್ನಾಟಕ ಅವ್ರಿಗೆಲ್ಲ ಅವಮಾನ ಮಾಡಿರೋ ತರ ಆಯ್ತಲ್ವಾ? ನಾವು ಅದೇ ಹೇಳ್ತಿರೋದು ಸರ್. ಕರ್ನಾಟಕಕ್ಕೆ ಅವಮಾನ ಆಯಿತು, ಕರ್ನಾಟಕದವ್ರಿಗೆ ಅವಮಾನ ಆಯಿತು, ಬನ್ನಿ ಗಡಿಗೆ ಹೋಗೋಣ, ಗಡಿಗೆ ಹೋಗಿ ಕೂತು ಅದನ್ನ ಅಲ್ಲಿ ಖಂಡಿಸೋಣ, ಹೋರಾಟ ಮಾಡೋಣ, ಪ್ರತಿಭಟನೆ ಮಾಡೋಣ, ರಸ್ತೆ ತಡೆ ಮಾಡೋಣ. ಅದನ್ನ ಬಿಟ್ಟು ಇಡೀ ಕರ್ನಾಟಕ ಬಂದ್ ಮಾಡಿ ನಾವೇ ಶಿಕ್ಷೆ ಕೊಟ್ಕೊಂಡಂಗಲ್ವಾ? ಅದೂ ಒಳ್ಳೇದೇ ಸರ್. ಅಲ್ಲೇ ಹೋಗ್ಬಿಟ್ಟು ಅಲ್ಲೇ ಜನಗಳೆಲ್ಲ ಹೋಗಿ ಅಲ್ಲೇ ಇದು ಮಾಡಿದ್ರೇನೋ ಅದು ಒಳ್ಳೇದೇ ಸರ್. ರೈಟ್. ಅದೇ ದಾಮೋದರ್ ಅವರೇ, ಏನು ವಿಷಯ ಅಂತಂದರೆ ಮಹಾರಾಷ್ಟ್ರದವ್ರಿಗೆ ಏನೂ ಅಲ್ಲ, ಇಟ್ ಡಸಂಟ್ ಮ್ಯಾಟರ್. ಕರ್ನಾಟಕದವ್ರು ಒಂದಿನ ಬಂದ್ ಮಾಡ್ಕೊಂಡ್ರಂತೆ ಅಂತೇಳಿ ಕೂತು ಟಿ ವಿ ನೋಡ್ಕೊಂಡು ನಗ್ತಾರೆ. ಅವ್ರು ಬಿಟ್ಟರೆ ಯಾವುದೇ ರೀತಿಯಲ್ಲಿ ಅದು ಪ್ರಭಾವ ಬೀರಲ್ಲ ಅವ್ರ ಮೇಲೆ, ಅಥವಾ ಅವ್ರು ನಾಳೆ ನಮ್ಮ ಮೇಲೆ ಒಂದು ಈ ರೀತಿ ದೌರ್ಜನ್ಯ ಮಾಡಬಾರ್ದು ಅನ್ನುವ ಮನಸ್ಸು ಈ ಬಂದ್ನಿಂದ ಹುಟ್ಕೊಳ್ಳುತ್ತಾ? ಈ ಬಂದ್ ಒಂದೇ ಪರಿಹಾರ ಅನ್ನೋದು ಪ್ರಶ್ನೆ. ಥ್ಯಾಂಕ್ ಯು. ಹೇಳಿ ದಾಮೋದರ್, ಹೇಳಿ. ಕರ್ನಾಟಕದಲ್ಲಿ ಅವಮಾನ ಆಯ್ತಲ್ವಾ ಸರ್, ಅದಕ್ಕೆ ಬಂದ್ ಮಾಡಲೇಬೇಕು ಸರ್. ರೈಟ್. ಥ್ಯಾಂಕ್ ಯು. ಎಕ್ಸಾಮ್ ಬೇಕಾದ್ರೆ ಗಾಟ್ ಇಟ್. ಓಕೆ, ಥ್ಯಾಂಕ್ ಯು. ಮುಂದಿನ ಕಾಲರ್ ಟಿ ನರಸೀಪುರದಿಂದ ನರೇಂದ್ರ. ನಮಸ್ಕಾರ ನರೇಂದ್ರ ಅವರೇ. ಸರ್ ನಮಸ್ಕಾರ ಸರ್. ಏನು ಹೇಳ್ತೀರಿ ಸರ್ 22ನೇ ತಾರೀಕಿನ ಬಂದ್ ವಿಚಾರಕ್ಕೆ?
ಸರ್ ಬಂದ್ ಮಾಡೋದು ಎಲ್ಲ ಎಕ್ಸಾಮ್ ಟೈಮ್ ಹೋಗ್ತದೆ, ಹ್ಞೂ ಬಂದ್ ಮಾಡೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ ಸರ್. ಮತ್ತು ಹೇಗೆ ಹೋರಾಟ ಮಾಡ್ಬೋದು ಅಂತ ಈಗ ಬಂದ್ಗೆ ಪ್ಲ್ಯಾನ್ ಮಾಡಿದ್ದಾರೆ, ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಅದನ್ನು ಬಿಟ್ಟರೆ ಪರ್ಯಾಯ ಬೇರೆ ಹೋರಾಟದ ಪ್ಲ್ಯಾನು ಹೀಗೆ ಮಾಡಬಹುದು ಅಂತ ಏನಾದರೂ ಆಲೋಚನೆ ಯೋಚನೆ ಏನಾದರೂ ಇದೆಯಾ? ಸರ್ ಇದು ನಮ್ಮ ರಾಜಕಾರಣಿಗಳು ಇದಾರಲ್ಲ ಸರ್, ಹ್ಞೂ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಅವ್ರು ಏನ್ ಮಾಡ್ಬೋದು ನೋಡ್ಬೋದು ಸರ್. ಈಗ ಬಂದ್ ಮಾಡೋದ್ರಲ್ಲಿ ಅವಶ್ಯಕತೆ ಇಲ್ಲ ಸರ್. ಗಾಟ್ ಇಟ್. ತುಂಬಾ ಪ್ರಾಬ್ಲಮ್ಗಳಾಗ್ತವೆ. ದಿನ ಕೂಲಿ ಮಾಡೋರಿಗೆ ಕೂಲಿ ನಂಬ್ಕೊಂಡು ಹೋಗಿರ್ತಾರೆ, ಎಕ್ಸಾಮ್ ಇದೆ, ಹ್ಞೂ ಇದರಿಂದ ಸ್ವಲ್ಪ ಕಷ್ಟ ಆಗುತ್ತೆ ಸರ್. ರೈಟ್. ಥ್ಯಾಂಕ್ ಯು ನರೇಂದ್ರ ಅವರೇ ಕರೆ ಮಾಡಿದ್ದಕ್ಕಾಗಿ. ದಾವಣಗೆರೆಯಿಂದ ಸುಧಾ ಕರೆ ಮಾಡಿದ್ದಾರೆ. ನಮಸ್ಕಾರ ಸುಧಾ ಅವರೇ. ನಮಸ್ಕಾರ ಸರ್. ಟಿ ವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಮಾತಾಡಿ ಅಮ್ಮ. 22ನೇ ತಾರೀಕು ಕರ್ನಾಟಕ ಬಂದು ಏನು ಹೇಳ್ತೀರಿ, ಬೇಕಾ ಬೇಡವಾ? ಸರ್ ಇದು ಬಂದು ನಮ್ಗೇನು ಯೂಸ್ ಆಗಲ್ಲ ಸರ್. ಅಲ್ಲಿ ಗಡಿ ಪ್ರದೇಶದಾಗಿರೋರು ಅವ್ರವರು ಮಹಾರಾಷ್ಟ್ರದವರು, ನಮ್ಮ ಕರ್ನಾಟಕದ ಅವ್ರದ್ದು ಪ್ರಾಬ್ಲಮ್ ಇದೆ. ಅದನ್ನ ನಮ್ಮ ಸರ್ಕಾರದವರು ಕುತ್ಕೊಂಡು ಅದ್ರ ಬಗ್ಗೆ ಸಾಲ್ಯೂಷನ್ ಮಾಡ್ಬೇಕು ಹೊರತು ಬಂದ್ ಮಾಡಿ ಇಲ್ಲಿರೋ ಲೋಕಲ್ ಜನಗಳಿಗೆ ತೊಂದರೆ ಕೊಡಬಾರ್ದು. ನಿಜ. ಸರ್ಕಾರಗಳು ಎಂಟರ್ ಎಜುಕೇಶನ್. ಹಲೋ, ಬೇರೆ ಬೇರೆ ಹೋರಾಟದ ಬೇರೆ ಮಾರ್ಗ ಅಥವಾ ಬುದ್ಧಿ ಕಲಿಸೋದಕ್ಕೆ ಬೇರೆ ಮಾರ್ಗ ಏನಾದರೂ ಯೋಚನೆ ಇದೆಯಾ, ಏನು ಮಾಡಬಹುದು ಅಂತ? ಸರ್ ಇದು ಪರ್ಮನೆಂಟ್ ಸೊಲ್ಯೂಷನ್ ತಗೋಬೇಕು ಹೊರತು ಅವಾಗ್ಲೇ ಟೆಂಪ್ರರಿ ಮಾಡ್ತಾ ಹೋಗ್ಬಾರ್ದು. ಎಕ್ಸಾಕ್ಟ್ಲಿ. ಟೆಂಪ್ರರಿ ಆಗಿ ಏನಾಗುತ್ತೆ ಅಂದ್ರೆ ಇದು ಒಂದ್ ಸರಿ ಆಯ್ತು, 2 ಸರಿ ಆಯ್ತು, ಇದೇ ಮಾಡ್ತಾ ಇದ್ರೆ ಅದು ಪ್ರಾಬ್ಲಮ್ ಆಗುತ್ತೆ. ನಮ್ದು ಸರ್ಕಾರ ಇರುತ್ತಲ್ವಾ, ಅದು ಪರ್ಮನೆಂಟ್ ಆಗಿ ಒಂದು ಸೊಲ್ಯೂಷನ್ ಕಂಡ್ಕೋಬೇಕು. ಈಗ ಅವ್ರು ಮಾಡಿರೋದಂತೇಳಿ ನಾವು ಮಾಡೋದು, ನಾವು ಮಾಡಿದ್ವಿ ಅಂತೇಳಿ ಅವ್ರು ಮಾಡೋದು, ಇದರಿಂದ ಇಬ್ರಿಗೂ ತೊಂದರೆನೆ ಹೊರತು ಇದರಿಂದ ಪ್ರಾಬ್ಲಮ್ ನ ಸಾಲ್ಯೂಷನ್ ಮಾಡ್ಬೇಕಂದ್ರೆ 2 ಸರ್ಕಾರದವ್ರು ಕುತ್ಕೊಂಡು ಏನಾದ್ರು ಸಾಲ್ಯೂಷನ್ ಮಾಡ್ಬೇಕು ಸರ್. ನಿಜ, ಕರೆಕ್ಟ್ ಅಮ್ಮ. ಥ್ಯಾಂಕ್ ಯು ಸುಧಾ ಅವರೇ ಮಾತನಾಡಿದ್ದಕ್ಕಾಗಿ. ಬೆಂಗಳೂರಿನಿಂದ ದಯಾನಂದ್ ಕರೆ ಮಾಡಿದ್ದಾರೆ. ನಮಸ್ಕಾರ ದಯಾನಂದ್ ಅವರೇ. ಸರ್ ನಮಸ್ತೆ ಸರ್. ನಮಸ್ತೆ. ಏನು ಹೇಳ್ತೀರಿ ಸರ್? ಮಿಶ್ರ ಪ್ರತಿಕ್ರಿಯೆ ಅವ್ರು ಮಾಡಿರೋದು ಹೇಳಿ ಸರ್. ಬಂದು ಮಾಡಬೇಕಾ ಮಾಡಬಾರ್ದಾ ಅಂತ? ಮಾಡ್ಬೇಕು ಸರ್, ಮಾಡ್ಬೇಕು. ಯಾಕಂದ್ರೆ ಅವರು ಈಗ ಅಲ್ಲ ಸರ್, ಹೇಳಿ ಹೇಳಿ ಹೇಳಿ. ಯಾಕಂದ್ರೆ ಈಗ ಪದೇ ಕನ್ನಡ ಬಗ್ಗೆ ಬಂದ್ ಹೊಡೆದ್ರೆ ಮತ್ತೆ ಯಾರು ಬಿಡ್ತಾರೆ ಬಸ್ಗಳು? ಅಲ್ಲ, ಬಟ್ ಬಂದ್ ಮಾಡೋದು ಪರಿಹಾರ ಮಾಡಿದ್ರೆ ಬೆಸ್ಟ್ ಆಯ್ತು. ಈಗ ನಾನು ಕೇಳೋದು, ಕರ್ನಾಟಕ ಬಂದು ಅಂತಂದ್ರೆ ಕರ್ನಾಟಕದ ಮಂಗಳೂರು, ಉಡುಪಿ, ಬೇರೆ ಬೇರೆ ಭಾಗಗಳು ಬಂತು ಅಂತ ಇಟ್ಕೊಳ್ಳಿ. ಮಂಗಳೂರಲ್ಲಿ ಯಾವುದೋ ಒಂದು ಅಂಗಡಿ ಬಂದ್ ಮಾಡಿರೋದ್ರಿಂದ ಕರ್ನಾಟಕ ಅಂದ್ರೆ ಎಲ್ಲ ಬಂದ್ ಆಗುತ್ತೆ ಸರ್. ಬೆಂಗಳೂರು ಅಂದ್ರೆ ಎಲ್ಲ ಬಂದ್ ಆಗುತ್ತೆ. ಅವ್ರನ್ನ ಈಗ ಅಲ್ಲೇ ಮಾಡಿದಾರೆ ಅಂದ್ರೆ ಕಂಡಕ್ಟರ್ ಮೇಲೆ ಅದನ್ನ ಇದು ಮಾಡ್ಬೇಕಂತೆ, ತಿಳ್ಕೊಬೇಕು. ಅವರು ಕಂಡಕ್ಟರ್ ಮೇಲೆ ಅಷ್ಟೇ ಮಾಡಿದ್ರಲ್ಲ, ಅದು ಅವ್ರಿಗೇನ್ ಅವ್ರನ್ನ ಕೇಳ್ಬಿಟ್ಟು ಸರ್ಕಾರ ಮೇಲೆ ತಗೋಬೇಕು. ಇಲ್ಲಾಂದ್ರೆ ಏನು ಬೇಡ ಅಂದ್ರೆ ನಾವು ಏನ್ ಅಲ್ಲೇ ಮಾಡ್ಬೇಕು, ಅವ್ರು ದುಡ್ಕೊಂಡ್ ತಿನ್ನೋರು ಕಂಡಕ್ಟರ್. ಅಲ್ಲದೆ ಬಂದ್ ಮಾಡೋದ್ರಿಂದ ಹಲ್ಲೆ ತಪ್ಪಿಸೋದು ಸಾಧ್ಯನಾ? ನೀವು ಒಂದ್ಸಲ ಬಂದ್ ಮಾಡ್ಬಿಟ್ರೆ 23ನೇ ತಾರೀಕಿಂದ ಬಂದ್ ಮಾಡಿದ್ರೆ ಅವ್ರಿಗೆ ಅರಿವಾಗುತ್ತೆ ಸರ್. 23ನೇ ತಾರೀಕಿಂದ ಇಂಥದ್ದೇನು ನಡೆಯೋದೇ ಇಲ್ಲ. ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಅಂತಂದ್ರೆ ಬಂದ್ಗೆ ನಾವು ಬರ್ತೀವಿ ಸರ್. ಸರ್ ಇದು ಪರ್ಮನೆಂಟ್ ಸೊಲ್ಯೂಷನ್ ಸರ್. ಇದು ಬಂದ್ ಮಾಡಿದ್ರೆ ಅವ್ರು ತಿಳ್ಕೊಂತಾರೆ ಸರ್, ಇಲ್ಲ ಅಂದ್ರೆ ಹಿಂಗೆ ಹೊರದಾಟ ಹಾಗೆ ಆಗತ್ತೆ. ರೈಟ್, ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಲೋಹಿತ್ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಲೋಹಿತ್ ಅವರೇ. ರೈಟ್. ಸೊ ಮಿಶ್ರ ಪ್ರತಿಕ್ರಿಯೆ ಇದೆ. ಒಂದಿಷ್ಟು ಜನ ಬೇಕು ಅಂತ ಹೇಳ್ತಿದ್ದಾರೆ. ಬಟ್ ಇವತ್ತು 22ನೇ ತಾರೀಕು ಬಂದ್ ಮಾಡಿದ್ವಿ, 23ನೇ ತಾರೀಕು ಮತ್ತೆ ಗಲಾಟೆ ಆಯಿತು, 25ನೇ ತಾರೀಕು ಮತ್ತೆ ಬಂದ್ ಮಾಡ್ತೀವಿ, 26ಕ್ಕೆ ಮತ್ತೆ ಗಲಾಟೆ ಆಯಿತು, 27ಕ್ಕೆ ಮತ್ತೆ ಬಂದ್ ಮಾಡ್ತೀವಿ. ಬಂದ್ ಒಂದೇನಾ? ಪ್ರತಿ ಬಾರಿ ಬಂದ್ ಮಾಡೋದು, ಅಂಗಡಿ ಬಾಗಿಲು ಹಾಕ್ಕೊಳ್ಳೋದು, ಜನ ಕೂತ್ಕೊಂಡ್ಬಿಡೋದು, ಅದೇ ಈ ಹೋರಾಟದ ರೂಪನ ಅಥವಾ ಅದ್ರ ಮುಖಾಂತರ ಏನಾದರೂ ಸಮಸ್ಯೆಗಳು ಬಗೆಹರಿಯೋದಕ್ಕೆ ಸಾಧ್ಯನಾ ಅನ್ನುವಂಥ ಪ್ರಶ್ನೆ ಇದೆ.